ಸರ್ ಇದು ಡಾಂಬರ್ ರೋಡು ನೋಡಿ. ಇದು ರೋಡೆ ನೋಡಿ. ಇದು ಹಳ್ಳಿ ವಿಲೇಜ್ಗೆ ಹೋಗೋ ರೋಡು. ಇದು ರೋಡೆ ನೋಡಿ. ಇದೇ ಜಾಗ ಕಾರ್ನರ್ ಜಾಗ ಡಾಂಬರ್ ರೋಡ್ಗೆ ಇದೆ. ಇದೇ ಈಗ ಹೋಗ್ತಿರೋದು, ಒಳಗಡೆ ಹೋಗ್ತಿದ್ದೀನಿ ಅಲ್ಲ, ಇದೇ ಜಾಗ ನೋಡಿ. ಇಲ್ಲಿಂದು ರೋಡೆ, ಓಡಾಡೋಕ್ಕೆ ಏನೂ ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಈ ಕಡೆ ಬೇಕಾದ್ರೂ ರೋಡ್ ಮಾಡ್ಕೋಬೋದು, ಆ ಕಡೆ ಬೇಕಾದ್ರೂ ರೋಡ್ ಮಾಡ್ಕೋಬೋದು. ಇದೇ ಜಾಗ, ಒಳಗೆ ಹೋಗ್ತಿದ್ದೀನಿ ಅಲ್ಲ, ಇದೇ ಜಾಗ ನೋಡಿ. ಟೀಕ್ ಮರಗಳು, ಈ ತೆಂಗಿನ ಮರ ಎಲ್ಲ, ಒಂದು ಬೋರ್ ಇದೆ, ಟೀಕ್ ಮರಗಳೆಲ್ಲ ಇದೆ. 1 ಎಕರೆ 13 ಕುಂಟೆ ಇದು. ಈ ಜಾಗ ತುಂಬ ಚೆನ್ನಾಗಿದೆ, ಕ್ಲಿಯರಾಗಿದೆ, ದಾಖಲಾತಿ, ಜನರಲ್ ಪ್ರಾಪರ್ಟಿ. ಹೈವೇಯಿಂದ ಈ ಜಾಗಕ್ಕೆ 1 ಕಿಲೋಮೀಟ್ರು ನೋಡಿ. ಟೀಕ್ ಮರಗಳು ಎಲ್ಲ ಇದೆ, ಇಲ್ಲಿ ತೆಂಗಿನ ಮರಗಳು ಇದೆ, ತುಂಬ ಚೆನ್ನಾಗಿದೆ. 2 ಕಡೆ ರೋಡು ಈ ಪ್ರಾಪರ್ಟಿಗೆ. ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. 1 ಎಕರೆ 13 ಕುಂಟೆ. ಇವ್ರು ಬಂದು 1 ಕುಂಟೆ 1,85,000 ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಇದೆ. ನೋಡಲ್ಲ ಹೋಗ್ತಿದ್ರಲ್ಲ ಗೌಡ್ರು, ಅದು ರೋಡೆ ನೋಡಿ. ಇಲ್ಲಿ ಅಲ್ಲಿ ಗಾಡಿ ನಿಂತಿದೆಯಲ್ಲ, ಅದು ರೋಡೆ. 2 ಕಡೆ ರೋಡ್ ಇದೆ ಜಾಗಕ್ಕೆ. ಇದರಲ್ಲಿ ಮುಂಚರಿ ಖರಾಬ್ ಇದೆ, ಒತ್ತುವರಿ, ಆದರೆ ಅದು ಬೇರೆಯವ್ರದ್ದು. ಇದು ಇಲ್ಲೂ ಓಡಾಡ್ಬೋದು, ಆ ಕಡೆ ಡಾಂಬರ್ ರೋಡಿನ ಕಡೆಯಿಂದ ಓಡಾಡ್ಬೋದು. ಟೀಕ್ ಮರ ನೋಡಿ, ಚೆನ್ನಾಗಿದೆ. 1 ಎಕರೆ 13 ಕುಂಟೆ. ಒಳ್ಳೆ ಒಂದು ಬೋರ್ ಇದೆ, ಒಳ್ಳೆ ನೀರಿದೆ, 2.5 ಇಂಚಿದೆ ನೀರು. ಫೆನ್ಸಿಂಗ್ ಆಗಿದೆ 3 ಕಡೆ. ಇನ್ನೊಂದು ಕಡೆ ಫೆನ್ಸಿಂಗ್ ಹಾಕಬೇಕು. ಸ್ವಲ್ಪ ಇವರು ವ್ಯವಸಾಯ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಉಳುಮೆ ಮಾಡಿಸಿದ್ರೆ ಸೂಪರಾಗಿತ್ತು ತೋಟ ಮಾತ್ರ. ಇದು 1 ಎಕರೆ 13 ಕುಂಟೆ ಜಾಗ, ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ 80 ಕಿಲೋಮೀಟ್ರು. ಜನರಲ್ ಪ್ರಾಪರ್ಟಿ, ಕ್ಲಿಯರಾಗಿದೆ, ದಾಖಲಾತಿ. 1,85,000 ಹೇಳ್ತಾರೆ ಕುಂಟೆ. ಕೂತ್ಕರೆ ನೆಗೋಷಿಯಬಲ್ ಆಗುತ್ತೆ. ಹೈವೇಯಿಂದ ಬರೀ 1 ಕಿಲೋಮೀಟ್ರು. ವಿಲೇಜು ಪಕ್ಕದಲ್ಲೇ, ವಿಲೇಜು ಒಂದು ಅರ್ಧ ಕಿಲೋಮೀಟ್ರು ಹೋಗಲ್ಲ ಈ ವಿಲೇಜು. ಇಲ್ಲಿ ಹೋಗ್ತಿದ್ದಲ್ಲ ಕೂಟ್ರುಗಳೆಲ್ಲ, ಇದು ರೋಡು, ಅದು ರೋಡೆ, ಡಾಂಬರ್ ರೋಡೆ. 2 ಕಡೆ ರೋಡ್. ಇದು ಚೆನ್ನಾಗಿದೆ. ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೋರ್ಗೆ ಒಳ್ಳೆ ಸೂಪರ್ ಜಾಗ.